ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋ ಏನಂತ ನಿಮ್ಗೆ ಆಲ್ರೆಡಿ ತಮ್ನೇಲಿಂದ ಗೊತ್ತಾಗಿರುತ್ತೆ. ಇದು ನನ್ನ ಅಣ್ಣನ ಮದುವೆಯ ಹಳದಿ ಶಾಸ್ತ್ರ, ಚಪ್ರ ಶಾಸ್ತ್ರ, ಬಳೆ ತೋರಿಸೋದು ಎಲ್ಲ ಒಂದೇ ವೀಡಿಯೋಲಿ ಕವರ್ ಮಾಡಿದ್ದೀನಿ. ಸೊ ಇದೆಲ್ಲ ಒಂದೇ ದಿನ ನಡೀತು. ಸೊ ಅದಕ್ಕೆ ತೋರಿಸೋಣ ಅಂದ್ಬಿಟ್ಟು ನಿಮ್ಗೆ ತೋರಿಸ್ತಾ ಇದ್ದೀನಿ. ಅಣ್ಣ ಅಂದರೆ ಕಸಿನ್ ಬ್ರದರ್, ನನ್ನ ದೊಡ್ಡಪ್ಪನ ಎರಡನೇ ಮಗ. ಅವ್ರದ್ದು ಮದುವೆ ನಡೀತಾ ಇರೋದು. ಸೊ ಆ್ಯಕ್ಚುಲಿ ಈಗ ಫಸ್ಟ್ ಫಂಕ್ಷನ್ ಬಂದು ಚಪ್ರ ಶಾಸ್ತ್ರ ನಡೀತಾ ಇದೆ. ಸೊ ಚಪ್ರ ಒಂದು ಕಡೆ ದೊಡ್ಡವರೆಲ್ಲ ಹಾಕ್ತಾಯಿದ್ದಾರೆ. ಸೊ ಈಗ ಬೆಳಿಗ್ಗೆ ಸ್ಟಾರ್ಟ್ ಆಗಿದೆ. ಇದು ಸುಮಾರು ಒಂದು 10-11 o'clock ಒಳಗಡೆ ನಡೀತಾ ಇದೆ. ಮೊದಲಿಗೆ ರಂಗೋಲಿ ಎಲ್ಲ ಹಾಕಿ ರೆಡಿ ಮಾಡ್ಕೊತಾ ಇದ್ದಾರೆ. ಆ್ಯಕ್ಚುಲಿ ಈ ಕಡೆ ರಂಗೋಲಿ ಸ್ವಲ್ಪ ನೀರು ಹಾಕಿ ಹಾಳೆ ಮಾಡಿಬಿಟ್ರು. ಸೊ ಈಗ ಆ ಕಡೆ ಬಿಡ್ತಾ ಇದ್ದಾರೆ, ನೀಟಾಗಿ ಬಿಡೋಣ ಅಂತ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಒಂದು ಕಂಬಕ್ಕೆ ಅರಿಶಿನ ಎಲ್ಲ ನೀಟಾಗಿ ಹಚ್ಚಿ ಪೂಜೆ ಮಾಡ್ತಾರೆ. ಮತ್ತು ಇಲ್ಲಿ ಚಪ್ರಕ್ಕೆ ಯೂಸ್ ಮಾಡಿರೋದು ತೆಂಗಿನ ಗರಿ. ಆಲ್ಮೋಸ್ಟ್ ಇದೆ ಎಲ್ರಿಗೂ ಗೊತ್ತಿರುತ್ತೆ, ಎಲ್ಲರೂ ಇದನ್ನೇ ಯೂಸ್ ಮಾಡೋದು. ಆ್ಯಂಡ್ ಆ ತೆಂಗಿನ ಗರಿ ಎಣ್ದಿರೋದು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ, ಒಂಥರ ಈಗ ನಾವು ಆರ್ಟ್ ಆ್ಯಂಡ್ ಕ್ರಾಫ್ಟ್ ಅಂತ ಇವಾಗ ಹೇಳ್ತೀವಿ, ಬಟ್ ಇದು ಆಗಿನ ಕಾಲದವ್ರಿಗೆ ಚೆನ್ನಾಗಿ ಗೊತ್ತು. ಆ್ಯಂಡ್ ಅವರೆಷ್ಟು ಪರ್ಫೆಕ್ಟಾಗಿ ಮಾಡ್ತಾರೆ ಅಂದರೆ ಅದು ನಂಗೆ ಅದೊಂದು ನೆನಪಾಯಿತು. ಸೊ ಇದನ್ನು ನೋಡಬೇಕಾದ್ರೆ ಅದೊಂದು ಇಷ್ಟ ಆಯಿತು. ಸೊ ಇಲ್ಲಿ ನೆಕ್ಸ್ಟು ನೋಡಿ ಅರಿಶಿನ ಹಚ್ತಾ ಇದ್ದಾರೆ. ಅರಿಶಿನ ಹಚ್ಚಿ ಅದಕ್ಕೆ ಹೂವೆಲ್ಲ ಮುಡಿಸಿ ಅದು ನೀಟಾಗಿ ಪೂಜೆ ಮಾಡ್ತಾರೆ. ಸೊ ಫಸ್ಟು ಪೇರೆಂಟ್ಸು ಮತ್ತು ಅವ್ರ ರಿಲೇಟಿವ್ಸ್ ಯಾರ್ಯಾರು ಇರ್ತಾರೆ ಅವರು ಫಸ್ಟು ಪೂಜೆ ಮಾಡ್ತಾರೆ. ನೆಕ್ಸ್ಟ್ ಅದಾದಮೇಲೆ ಇವಾಗ ನೆಕ್ಸ್ಟು ಹುಡುಗ ಪೂಜೆ ಮಾಡ್ತಾಯಿದ್ದಾರೆ ನೋಡಿ. ಸೊ ನಾವು ಅವ್ರು ಹಂಗೆ ತಮಾಷೆ ಮಾಡಿಕೊಂಡು ಕಾಲು ಎಳ್ಕೊಂಡು ಹಿಂಗೆ ಅಲ್ವಾ ಫ್ಯಾಮಿಲಿ ಅಂದರೆ ಎಲ್ಲರೂ ಸೇರ್ಬೇಕಾದ್ರೆ ತಮಾಷೆ ಇರುತ್ತೆ. ಸೊ ಇವಾಗ ಚಪ್ರದ ಶಾಸ್ತ್ರದ ಪೂಜೆ ಎಲ್ಲ ಆಲ್ಮೋಸ್ಟ್ ಮುಗೀತಾ ಬಂತು. ಸೊ ನಮಗೇನು ಗೊತ್ತಿಲ್ಲ ಅಂದರೂ ದೊಡ್ಡವ್ರು ಇರ್ತಾರೆ, ಹೇಳ್ಕೊಡ್ತಾರೆ ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ. ಸೊ ಈಗ ಇದು ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಫಂಕ್ಷನ್ ಬಂದು ಹಳದಿ ಶಾಸ್ತ್ರ ಅಂದರೆ ಅರಿಶಿನ ಶಾಸ್ತ್ರ, ಹುಡುಗನಿಗೆ ಅರಿಶಿನ ಹಚ್ಚೋದು. ಈಗ ಅದಕ್ಕೆ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಹೊರಟಿದ್ದೀವಿ. ಅದಕ್ಕೆ ಮುಂಚೆ ಚಪ್ರ ಶಾಸ್ತ್ರದ ಪೂಜೆದೊಂದು ಗ್ಲಿಮ್ಸ್ ತೋರಿಸ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟು ಈಗ ಹಳದಿ ಶಾಸ್ತ್ರ ರೆಡಿ ಮಾಡ್ಕೊಳಕ್ಕೆ ಹೋಗೋಣ. ಬೆಳಿಗ್ಗೆನೇ ಪೂಜೆ ಎಲ್ಲ ಮುಗ್ದಿದೆ. ಸೊ ಈಗೆಲ್ಲ ಅರಿಶಿನ ಶಾಸ್ತ್ರಕ್ಕೆ ರೆಡಿ ಮಾಡ್ಕೊತಾ ಇದ್ದಾರೆ. ಇದಕ್ಕೇನು ವಾಯ್ಸ್ ಓವರ್ ಬೇಡ, ಹಂಗೆ ರಾ ರಿಯಾಕ್ಷನ್ಸ್ ಹಾಕೋಣ ಎಲ್ಲಾರ್ದು ಅಂತ ಹಾಕ್ತಾ ಇದ್ದೀನಿ. ಅದು ಬಿಡುತ್ತೆ ಇನ್ನೊಂದ್ಸರಿ ಆಯ್ತಲ್ಲ ತಗೊಂಡಿದ್ರೆ ನೀನು ಸರಿ ಹೋಗಿಲ್ಲ ಬೇಡ ಅಂತ ಮಮ್ಮಿ ನೀನು ಹೋಗಿ ಪಿಂಡಿ ಹಾಕೋ. ಅದು ಒಂದರಲ್ಲೇ ಎಷ್ಟಾಗುತ್ತಮ್ಮ? 2-3 ಆಗುತ್ತಾ? ಎಲ್ಲಿ ಇನ್ನೊಂದು ಬರ್ತಾ ಇನ್ನೂ ರೆಡಿ ಆಗಿಲ್ಲ. ಇನ್ನೊಂದು ಅಲ್ಲ, ಗಂಡು ಕೃಷ್ಣ ಶಾಸ್ತ್ರ ಮಾಡೋರು ಇಲ್ಲೈತೆ ಒಂಬಳೆ. ಹೀಗೆ ಮದುವೆ ಮನೆ ಅಂದರೆ ಏನೋ ಮಾತಾಡ್ತಾ ಇರ್ತಾರೆ. ಅಪರೂಪಕ್ಕೆಲ್ಲ ಸೇರಿರೋದ್ರಿಂದ ಏನೋ ಒಂಥರ ಖುಷಿ ಇರುತ್ತೆ ಎಲ್ಲರಿಗೂ. ಆ್ಯಂಡ್ ಅವ್ರ ಪಾಡೋರು ಮಾತಾಡ್ಕೊಂಡು ಮಜಾ ಮಾಡ್ತಾ ಇರ್ತಾರೆ. ಸೊ ಅದಕ್ಕೆ ನಾನು ಅದೆಲ್ಲ ಹಂಗೆ ರಾ ಹಾಕೋಣ ಅಂದ್ಬಿಟ್ಟು ಹಾಕಿದೆ. ನಮ್ದೊಂದು ಫೋಟೋ ತಗೊಳ್ಳೋಣ.
ಉಮ್ಮಕ್ಕ ಬೀರ್ಬಿಡ್ತೀನಿ ಎಲ್ಲಾದ್ರೂ ಈಗ ಮಾಡು ಎಲ್ಲರೂ ಒಂದೊಂದು ಹಾಯ್ ಮಾಡಿಬಿಟ್ರಿ. ಹಾಯ್ ಹಾಯ್ ಹಲೋ ಬೇರೆ ಹಾಕೊಳ್ಳೋ ಬ್ಲಾಕ್ ಬಿಟ್ಟು ಅತ್ತೆ ಹಾಯ್ ಚಿನ್ನು ದೀಪಕ್ಕೆ ಒಂಚೂರು ಹೂವು ಮುಡಿಸ್ರವ ಖುಷಿ ಹಲೋ, ಹೌ ಆರ್ ಯು ಫೀಲಿಂಗ್? ಅಷ್ಟೇನಾ? ಹಳದಿ ಡೆಕೋರ್ ಮಾಡೋಕ್ಕೆಲ್ಲ ಯಾರನ್ನೂ ಹೊರ್ಗಡೆಯಿಂದ ಕಳಿಸಿಲ್ಲ ಇವೆಂಟ್ ಅವನ್ನ. ಸೊ ನಾವೇ ಸಿಂಪಲ್ಲಾಗಿ ಮಾಡೋಣ ಅಂದ್ಬಿಟ್ಟು ಬ್ಯಾಕ್ ಡ್ರಾಪ್ಸ್ ಎಲ್ಲ ಮೊದಲೇ ತರಿಸಿದ್ರು ಅವರು, ನನ್ನ ಅಣ್ಣ. ನಾವು ಇಲ್ಲಿ ಬಂದುಬಿಟ್ಟು ನಾವು ಕಸಿನ್ಸ್ ಎಲ್ಲ ಸೇರಿ ಫ್ಲವರ್ಸ್ ಎಲ್ಲ ಹಾಕಿ ಸಿಂಪಲ್ಲಾಗಿ ಒಂದು ಡೆಕೋರೇಷನ್ ಮಾಡೋಣ ಅಂತ ಮಾಡ್ತಾಯಿದ್ದೀವಿ. ಬಾಯ್ಸು ಹಾಗೆ ಇರ್ಬೇಕು ಹಿಂಗೆ ಇರಬೇಕಂತ ಏನೂ ಕೇಳಲ್ಲ, ಬಟ್ ಗರ್ಲ್ಸ್ ಆದರೆ ನಂಗೆ ಹಂಗೆ ರೆಡಿ ಮಾಡಿಸಿ ಹಿಂಗೆ ರೆಡಿ ಮಾಡಿಸಿ ಅಂತ ಕೇಳ್ತಾರೆ. ಸೊ ನಾವು ಇರಲಿ ಅಂದ್ಬಿಟ್ಟು ಹಿಂಗೆ ಸಿಂಪಲ್ಲಾಗಿ ಎಲ್ಲರೂ ಸೇರಿ ರೆಡಿ ಮಾಡ್ತಾಯಿದ್ದೀವಿ. ಸೊ ಈಗ ಅದ್ರ ಡಿಸ್ಕಷನ್ನೇ ನಡೀತಾ ಇದೆ, ಅದು ಹಾಕೋದು ಕಿತ್ತೋಗೋದು ಆ ಥರ ಎಲ್ಲ ನಡೀತಾ ಇದೆ. ಸೊ ಇಲ್ಲಿ ನಾನು ಹಂಗೆ ಮಾಡೋಣ ಹಿಂಗೆ ಮಾಡೋಣ ಅಂತ ಫುಲ್ಲು ಇವೆಂಟ್ ಮ್ಯಾನೇಜ್ಮೆಂಟ್ ಥರ ಮಾಡ್ತಾಯಿದ್ದೀನಿ. ಸೊ ಆ್ಯಕ್ಚುಲಿ ಇದು ಪ್ಲ್ಯಾನ್ ಬಂದ್ಬಿಟ್ಟು ಮಾಡೋಣ ಅಂತ ಸೋನು ಅಂತ ಇದ್ದಾಳೆ ಅವಳದು. ಸೊ ನಾನಿಲ್ಲಿ ಸ್ವಲ್ಪ ಒಂಚೂರು ಚೇಂಜಸ್ ಅದು ಇದು ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ಇಲ್ಲಿ ಹುಡುಗರೆಲ್ಲ ಕ್ಯಾಮ್ರಾ ಸೆಟ್ಟಿಂಗು ಲೈಟಿಂಗ್ ಸೆಟ್ಟಿಂಗು ಎಲ್ಲ ಮಾಡಿಕೊಂಡು ಅವ್ರೊಂಥರ ಅವ್ರದ್ದು ಒಂಥರ ಅಲ್ಲ, ಅವ್ರು ಜಾಸ್ತಿ ಕ್ಯಾಮ್ರಾ ಇಂಟ್ರೆಸ್ಟು, ಫೋಟೋಸು ಆ ಥರ ಎಲ್ಲ ಇಂಟ್ರೆಸ್ಟ್ ಇರುತ್ತೆ. ಸೊ ಇದೆಲ್ಲ ನಡೀತಾ ಇದೆ. ಸೊ ಇಲ್ಲೆಲ್ಲ ದೊಡ್ಡವರು ಬಂದು ನಾವೇನು ಮಾಡ್ತಾಯಿದ್ದೀವಿ ಅಂತ ಅವಾಗವಾಗ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಈಗ ಆಲ್ಮೋಸ್ಟ್ ಡೆಕೋರೇಷನ್ ಕಂಪ್ಲೀಟ್ ಆಯಿತು. ಸೊ ಸಿಂಪಲ್ ಎಟ್ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ. ಏನತ್ತೆ ನಾನು ಅನ್ನಲ್ಲೇ ಅಂತೆ. ಒಂಚೂರು ಅದು ನಿಂದ ಇವಾಗ ಫುಲ್ಲು ಆಲ್ ಲೇಡೀಸ್ ಎಲ್ಲ ಎಲ್ಲೋ ಹಾಕ್ಕೊಂಡು ಫುಲ್ಲು ಮಿಂಚ್ತಾ ಇದ್ದಾರೆ. ಆ್ಯಂಡ್ ಇವಾಗ ಮಾಡ್ತಾರೋ ಶಾಸ್ತ್ರ ಏನಂದರೆ, ಇದು ಫಸ್ಟು ಬಿಂದಿಗೆ ಪೂಜೆ ಮಾಡ್ತಾರೆ ನೀರು ತರೋಕ್ಕೆ, ಗಂಡಿಗೆ ಹಳದಿ ಹಚ್ಚದ ಮೇಲೆ ಹಾಕೋಕ್ಕೆ. ಸೊ ಆ ನೀರು ತರೋಕ್ಕೆ ಫಸ್ಟು ನೆಲ್ಲಿ ಪೂಜೆ ಮಾಡಿ ಬಿಂದಿಗೆಗಳೆಲ್ಲ ಇಟ್ಟು ಆ ನೀರನ್ನು ತೊಗೊಂಡೋಗಿ ಕಾಯಿಸಿ ನಂತರ ಅದನ್ನು ಅರ್ಶಿನ ಹಚ್ಚಾದ್ಮೇಲೆ ಹುಡ್ಗನ್ಗೆ ಹಾಕ್ತಾರೆ. ಸೊ ಈಗ ಅದ್ರ ಪೂಜೆ ಇಲ್ಲಿ ನಡೀತಾ ಇದೆ. ಸೊ ಎಲ್ಲ ಏನೇನೋ ತಮಾಷೆ ಮಾಡಿಕೊಂಡು ಮಾತಾಡಿಕೊಂಡು ಎಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ದಾರೆ. ಸೊ ಇಲ್ಲಿ ನಾನು ನೋಡ್ಬೋದು, ನಾನು ಪೂಜೆ ಮಾಡಿದ್ದೀನಿ. ನೆಕ್ಸ್ಟ್ ಈಗ ಎಲ್ಲರೂ ಪೂಜೆ ಮಾಡಿದ್ಮೇಲೆ ಆ ನೀರನ್ನ ತೊಗೊಂಡೋಗಿ ಕಾಯಿಸ್ತಾರೆ, ಕಾಯಿಸಿ ಅದನ್ನ ಹುಡ್ಗನ್ಗೆ ಹಾಕ್ತಾರೆ. ಈ ಪೂಜೆ ಮಾಡೋದೆಲ್ಲ ನೋಡ್ತಾರೆ ನನಗೆ ನನ್ನ ಅರಿಶಿನ ಶಾಸ್ತ್ರ ಎಲ್ಲ ನೆನಪು ಬಂತು. ನಾನು ರೀಸೆಂಟ್ಲಿ ಮ್ಯಾರಿಡೆ. ಸೊ ನನಗೆ ಅದೆಲ್ಲ ಮೆಮೊರೀಸ್ ರೀಕಾಲ್ ಮಾಡಿಕೊಂಡು ಒಂಥರ ಎಂಜಾಯ್ ಮಾಡ್ಕೊಂಡು ನಾನು ನೋಡ್ತಾ ಇದ್ದೆ. ಇವಾಗ ಎಲ್ಲ ಆಯಿತು. ಸೊ ಈಗ ತುಂಬಿಸಿರೋ ಬಿಂದಿಗೆನೆಲ್ಲ ತೊಗೊಂಡೋಗಿ ನೀರು ಕಾಯಿಸೋಕ್ಕೆ ತೊಗೊಂಡೋಗಿ ಇಡ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಇದೆಲ್ಲ ಆದಮೇಲೆ ಹುಡ್ಗನಿಗೆ ಕೂರಿಸಿ ಶಾಸ್ತ್ರ ಮಾಡಿ ಹಳದಿ ಹಚ್ತಾರೆ. ಹಳದಿ ಅಂದರೆ ಅರಿಶಿನ ಹಚ್ತಾರೆ. ಈಗ ಅರಿಶಿನ ಹಚ್ಚಿದ್ದೆಲ್ಲ ಮುಗೀತು. ಆ್ಯಂಡ್ ಎಲ್ಲರೂ ಫೋಟೋ ತೆಗೆಸ್ಕೊಂಡ್ರು, ಎಲ್ಲ ಆಯಿತು. ನೆಕ್ಸ್ಟ್ ಈಗ
ಆಚೆಗಡೆ ಬಂದು ಚಪ್ರದ ಕೆಳಗಡೆ ನೀರು ಹಾಕ್ತಾ ಇದ್ದಾರೆ ಹುಡುಗನಿಗೆ. ಹುಡ್ಗನಿಗೆ ಅರಿಶಿನ ಎಲ್ಲ ಹಚ್ಚಿ ಆಯಿತು. ಸೊ ಸ್ನಾನ ಎಲ್ಲ ಆದಮೇಲೆ ಹುಡ್ಗನಿಗೆ ಇಲ್ಲಿ ಏನೋ ವಿಭೂತಿ ಇಟ್ಟೇನೋ ಪೂಜೆ ಮಾಡ್ತಾಯಿದ್ದಾರೆ. ಆ್ಯಂಡ್ ಒಂದು ಕಡೆ ಹೆಣ್ಮಕ್ಳಿಗೆ ಮನೇಲಿರೋ ರಿಲೇಟಿವ್ಸ್ಗೆ ಎಲ್ಲರಿಗೂ ಬಳೆ ತೊಡಿಸೋ ಶಾಸ್ತ್ರ ನಡೀತಾ ಇದೆ. ಯೂಶ್ವಲಿ ಹೆಣ್ಮಗು ಮದುವೆ ಆದರೆ ಫಸ್ಟು ಆ ಹುಡುಗಿಗೆ ಬಳೆ ತೊಡಿಸಿ ನೆಕ್ಸ್ಟ್ ರಿಲೇಟಿವ್ಸ್ಗೆಲ್ಲ ಬಳೆ ಹಾಕಿಸ್ತಾರೆ. ಸೊ ಇಲ್ಲಿ ಬಾಯ್ ಆಗಿರೋದ್ರಿಂದ ಬರೀ ಮನೇಲಿರೋ ಹೆಣ್ಮಕ್ಳು ಬಳೆ ಹಾಕ್ಸ್ಕೊತಾ ಇದ್ದಾರೆ. ಬೆಳಿಗ್ಗೆ ತೋರಿಸ್ಬೇಕಾದ್ರೆ ಚಪ್ರ ಇನ್ನೂ ಫುಲ್ ಕಂಪ್ಲೀಟಾಗಿ ಹಾಕಿರಲಿಲ್ಲ, ಆವಾಗ ಸ್ಟಾರ್ಟ್ ಮಾಡಿದರು. ಸೊ ಇದು ಮಧ್ಯಾಹ್ನ ಅಷ್ಟರಲ್ಲಿ ಚಪ್ರ ಹಾಕಿ ನೈಟ್ ತಂದು ಫ್ಲವರ್ಸ್ ಎಲ್ಲ ಹಾಕಿದ್ದಾರೆ. ಸೊ ಈಗ ಒಂದು ಸಲ ತೋರಿಸ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಇದು ನೈಟ್ ಆಗಿದೆ, ಎಲ್ಲರೂ ಸೇರಿ ರಂಗೋಲಿ ಹಾಕ್ತಾಯಿದ್ದಾರೆ. ಬಿಕಾಸ್ ನಾವು ನಾಳೆ ಮದುವೆಗೆ ಹೊರಡಬೇಕಾಗತ್ತೆ. ಬೆಳಿಗ್ಗೆ ಎಲ್ಲ ಬ್ಯುಸಿ ಇರ್ತಾರೆ, ಸೊ ಹಾಕೋಕ್ಕೆ ಟೈಮ್ ಸಾಕಾಗಲ್ಲ. ಸೊ ಎಲ್ಲ ಹೀಗೆ ಹಾಕಿ ರೆಡಿ ಮಾಡ್ತಾಯಿದ್ದಾರೆ. ಹಾಯ್ ಮಾಡಿ ಆಯಿತು. ಅನ್ನು ಆಂಟಿ ಹಾಯ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾರೆ. ನೆಕ್ಸ್ಟ್ ವೆಡ್ಡಿಂಗ್ ವ್ಲಾಗ್ ಬರುತ್ತೆ. ಎಲ್ಲ ಕೀಪ್ ವೆಯ್ಟಿಂಗ್.